ಶ್ರೀ ಲಲಿತಾ ಸಹಸ್ರನಾಮ ಮಂತ್ರ 92. ಮದಘೂರ್ಣಿತ ರಕ್ತಾಕ್ಷಿ. ಇಲ್ಲಿ ಮದ ಅಂದರೆ ಲೌಕಿಕ ಪ್ರಪಂಚದಲ್ಲಿ ನಾವು ಹೇಳೋ ಅಹಂಕಾರ, ಜಂಬ ಅಂತ ಅಲ್ಲ. ಇಲ್ಲಿ ತಾಯಿ ಲಲಿತೆಯ ವಿಷಯದಲ್ಲಿ ಮದ ಅಂದರೆ ದಿವ್ಯವಾದ ಆನಂದ, ಪರಮಾನಂದ ಅಂತ ಅರ್ಥ. ಘೂರ್ಣಿತ ಅಂದರೆ ಅತ್ಯಂತ ನಯವಾಗಿ, ಮೃದುವಾಗಿ ಚಲಿಸ್ತಾ ಇರ್ತಕ್ಕಂಥದ್ದು ಅಂತ ಅರ್ಥ. ರಕ್ತಾಕ್ಷಿ ಅಂದರೆ ಕೆಂಪಾದ ಕಣ್ಣುಗಳು. ತಾಯಿ ಲಲಿತೆಯು ಪ್ರಜ್ವಲಿಸುತ್ತಾ ಇರುವ ಕೆಂಪಾದ ಕಣ್ಣುಗಳನ್ನು ಒಳಗೊಂಡಿದ್ದು, ಆ ಕಣ್ಣುಗಳಲ್ಲಿ ಮದ ಅಂದರೆ ದಿವ್ಯವಾದ ಆನಂದ, ಸಂತಸ ತುಂಬಿಕೊಂಡಿರುತ್ತೆ. ಆ ರಕ್ತವರ್ಣದಿಂದ ಕೂಡಿರ್ತಕ್ಕಂಥ ಕಣ್ಣುಗಳು ನಿಧಾನವಾಗಿ ಚಲಿಸ್ತಾ ಇವೆ ಅಂತ ಅರ್ಥ. ಮದ ಪಾಟಲ ಗಂಡಭೂ. ಇಲ್ಲಿ ಮದ ಅಂದರೆ ದಿವ್ಯವಾದ ಆನಂದ, ಪಾಟಲ ಅಂದರೆ ಗುಲಾಬಿ ವರ್ಣ, ಇನ್ನು ಗಂಡಭೂ ಅಂದರೆ ಗಲ್ಲಗಳು ಅಂತ. ತಾಯಿ ಅಂತರಂಗದಲ್ಲಿಯೇ ಬ್ರಹ್ಮಾನಂದದ ಸ್ಥಿತಿನಲ್ಲಿದ್ದು ದಿವ್ಯವಾದ ಆನಂದ ಅನುಭವಿಸ್ತಾ ಇದ್ದಾಳೆ. ಆಕೆಯ ಗಲ್ಲಗಳು ಗುಲಾಬಿ ಬಣ್ಣಕ್ಕೆ ತಿರುಗಿ ಕಂಗೊಳಿಸ್ತಾ ಇದ್ದು ಆಕೆ ಪರಮಾನಂದ ಸ್ಥಿತಿಯಲ್ಲಿ ಇರೋದನ್ನು ಸೂಚಿಸ್ತಾ ಇದೆ. ಅಂದರೆ ಆಕೆಯ ಮನಸ್ಸಿನಲ್ಲಿರ್ತಕ್ಕಂಥ ಅಭೂತಪೂರ್ವವಾದ ಆನಂದದ ಕಾರಣದಿಂದ ಆಕೆಯ ಮೃದುವಾದ ಗಲ್ಲಗಳು ಗುಲಾಬಿ ಬಣ್ಣವನ್ನು ಪಡ್ಕೊಂಡು ತೇಜಸ್ಸಿನಿಂದ ಕಂಗೊಳಿಸ್ತಾ ಇದೆ. ಚಂದನ ದ್ರವ ದಿಗ್ಧಾಂಗಿ ಅಂದರೆ ತಾಯಿಯ ದೇಹವು ಚಂದನ ಅಥವಾ ಶ್ರೀಗಂಧದಿಂದ ಲೇಪಿಸಲ್ಪಟ್ಟಿದೆ ಅಂತ ಅರ್ಥ. ಇಲ್ಲಿ ಚಂದನವು ಶೀತಲತೆಯನ್ನು, ಪಾವಿತ್ರತೆಯನ್ನು ಹಾಗೂ ಶಾಂತಿಯನ್ನು ಸೂಚಿಸುತ್ತೆ. ಅಂತಹ ಚಂದನ ಲೇಪಿಸಲ್ಪಟ್ಟ ತಾಯಿಯು ಭಕ್ತರ ಮನಸ್ಸಿನ ತಾಪವನ್ನು ಶಮನಗೊಳಿಸ್ತಾಳೆ. ಆಕೆಯ ದೇಹವು ಅತ್ಯಂತ ಪಾವಿತ್ರತೆಯಿಂದ ಕೂಡಿದ್ದು ಸಕಲ ಪೂಜೆಗಳ, ಯಜ್ಞ ಯಾಗಾದಿಗಳ ಆಂತರಿಕ ಶಕ್ತಿಯಾಗಿದ್ದಾಳೆ. ಚಾಂಪೇಯ ಕುಸುಮ ಪ್ರಿಯ. ಹಳದಿ ಬಣ್ಣದಿಂದ ಕೂಡಿರ್ತಕ್ಕಂಥ ಅತ್ಯಂತ ಸುವಾಸನೆಯುಳ್ಳ ಚಂಪಕ ಎನ್ನುವಂತಹ ಹೂವು ಅಂದರೆ ತಾಯಿ ಲಲಿತೆಗೆ ಬಹಳ ಪ್ರಿಯ ಅಂತ ಈ ಸಾಲಿನ ಅರ್ಥ. ಆದರೆ ಇದರ ಗೂಢ ಅರ್ಥ ಏನಂದರೆ, ಚಂಪಕ ಹೂವು ಪರಿಶುದ್ಧವಾಗಿದ್ದು ಭಕ್ತರೂ ಸಹ ಮಾನಸಿಕವಾಗಿ ಪರಿಶುದ್ಧವಾಗಿರಬೇಕು. ಚಂಪಕ ಹೂವಿನ ಹಾಗೆ ಮೃದುವಾಗಿರಬೇಕು. ಹೂವು ಹಳದಿ ಬಣ್ಣ ಹೊಂದಿದೆ ಅಂತ ನೋಡಿದ್ವಿ. ಹಳದಿ ಜ್ಞಾನವನ್ನು, ದಿವ್ಯವಾದ ಪ್ರಕಾಶತೆಯನ್ನು ಹಾಗೂ ಶ್ರೀ ಅಥವಾ ಐಶ್ವರ್ಯವನ್ನು ಸೂಚಿಸುತ್ತೆ. ಅಂದರೆ ಭಕ್ತರೂ ಸಹ ಶುದ್ಧವಾದ ಮನಸ್ಸು, ಮೃದುತ್ವದ ನಡವಳಿಕೆ, ಆಂತರಿಕ ಜ್ಞಾನ, ದಿವ್ಯವಾದ ಪ್ರಕಾಶತೆಯನ್ನು ಹೊಂದಿದ್ದಲ್ಲಿ ಅಂತಹ ಭಕ್ತರು ಅಂದರೆ ಅಮ್ಮನಿಗೆ ಬಹಳ ಇಷ್ಟವಾಗ್ತಾರೆ ಅಂತ ಅರ್ಥ.